ಸ್ನೇಹಿತರೆ ನಮಸ್ಕಾರ. ನಮ್ಮ ಹತ್ರ 15,000 ಬಂದೂಕಿದಾವೆ. ದೊಡ್ಡ ಸಾಮ್ರಾಜ್ಯ ಕಟ್ಟಿದ್ದೇನೆ. ಛತ್ರಪತಿ ಶಿವಾಜಿ ಮಹಾರಾಜರು, ಸಂಗೊಳ್ಳಿ ರಾಯಣ್ಣನು ಹೇಗೆ ಇದ್ರು, ವೀರರಾಣಿ ಕಿತ್ತೂರು ಚೆನ್ನಮ್ಮ ಹೇಗಿದ್ರು, ಹಾಗೆ ನನ್ನ ಸಾಮ್ರಾಜ್ಯದಲ್ಲಿ ಲಕ್ಷಾಂತರ ಜನ ಇದ್ದಾರೆ. ನಿಮ್ಮನ್ನೆಲ್ಲ ಗಂಡಸರನ್ನಾಗಿ ಮಾಡ್ಲಿಕ್ಕೆ ಮತ್ತೆ ಬಂದಿದ್ದೇನೆ. ಗಂಡಸರು ಬರೇ ಮಕ್ಕಳನ್ನಷ್ಟ ಹಡಿದಿರೋದಿಲ್ಲ, ಗಂಡಸರಾಗಿ ನಿಲ್ಲಬೇಕು. ಸಂಗೊಳ್ಳಿ ರಾಯಣ್ಣ ಹೇಗಿದ್ದ, ಹೆಂಗಿದ್ರು ಅವರೆಲ್ಲ, ಅದು ನಿಮಗೆ ಬೇಡವಾ? ನೀವು ಹಂಗ ಆಗ್ಲಿಕ್ಕೆ ಇಷ್ಟ ಇಲ್ವಾ? ನನ್ನ ಸಾಮ್ರಾಜ್ಯದ ಜನ ಇದಾರೆ ನಮ್ಮ ಜೊತೆ. ಎಲ್ಲರೂ ಒಂದ್ಸಲ ನಾ ಹೇಳ್ದಾಗ ಹೇಳ್ಬಹುದಾ? ರೊಕ್ಕ ರೊಕ್ಕ ರೊಕ್ಕ, ಅಧಿಕಾರ 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 ಅಂತ ಹೇಳಿ ಬದುಕಿದ ಅಲ್ಲ ಅದು. ಅಧಿಕಾರ ಬೇಕಂತಂದ್ರೆ ಜಟ್ಗಳು ತಗೋತೇನೆ ನಾನು. 2028ಕ್ಕೆ ಮುಖ್ಯಮಂತ್ರಿ ಆಗ್ಲೇನು? 2028ಕ್ಕೆ ಮುಖ್ಯಮಂತ್ರಿ ಆಗ್ಲೇನು ಹೇಳ್ರಿ? ಜಟ್ಕೆ ಒಳಗೆ ಮುಖ್ಯಮಂತ್ರಿ 224 ಸೀಟು ಗೆಲ್ತೇನೆ. ಏನ್ ದೊಡ್ಡ ವಿಷಯನೇ ಇಲ್ಲ. ಏನ್ ದೊಡ್ಡ ವಿಷಯ ಐತೇನು? ಏನ್ ದೊಡ್ಡ ಕರಾಮತ್ ಐತೇನು? ಅಧಿಕಾರ ಸಿಕ್ಕರೆ 90 ಡೇಸ್ನ ಕರ್ನಾಟಕ ಸೀದಾ. ಓಕೆ, ಎಲ್ಲರೂ ಇದು ಸತ್ಯದ ದಾರಿ ಹಿಂಗೆ ಇದೆ. ಸತ್ಯ ಯಾರಿಗೂ ಬೇಕಾಗಿಲ್ಲ. ಸತ್ಯ ಮಾತಾಡಿದರೆ ಕಷ್ಟಗಳು ಬಹಳ ಇರುತ್ತೆ. ಓಕೆ ಸ್ನೇಹಿತರೆ, ಕಳೆದ 10 ದಿನಗಳಿಂದ ಬೆಳಗಾವಿ ಜಿಲ್ಲೆಯಲ್ಲಿ ಚಾಲ್ತಿಯಲ್ಲಿರ್ತಕ್ಕಂಥ ಟಾಪ್ ಸುದ್ದಿ ಯಾವತ್ತಪ್ಪ ಅಂದ್ರೆ, ನೀವು ಸಡನ್ ಆಗಿ ಹೇಳ್ತೀರಿ ಶಿವಾನಂದ ನಿಲನ್ ಅವರದ ಸುದ್ದಿ. ಸುಮಾರು 35,000 ಜನರಿಂದ ಕ್ರೋಢೀಕರಿಸಿದಂಥ 4,500 ಕೋಟಿ ರೂಪಾಯಿಗಳನ್ನು ಅವ್ಯವಹಾರ ಮಾಡಿ 4 ರಾಜ್ಯಗಳ ಅಂದರೆ ಕರ್ನಾಟಕ, ಮಹಾರಾಷ್ಟ್ರ, ಗೋವಾ, ಗುಜರಾತ, ಈ ಎಲ್ಲ ರಾಜ್ಯದ ಜನರಿಗೆ ಮೋಸ ಮಾಡ್ತಿದ್ದಾನೆ ಅಂಥೇಳಿ ಜಿಲ್ಲಾ ಆಡಳಿತ ನಿಲನ್ ಅವರ ಮೇಲೆ ಆರೋಪ ಮಾಡಿರುವಂಥದ್ದು. ಸ್ನೇಹಿತರೆ, ಈ ಸಂಬಂಧವಾಗಿ ನಿಲನ್ ಅವರ ಮಾಲೀಕತ್ವದ ಶಿವಮ್ ಅಸೋಸಿಯೇಟ್ಸ್ ಸಂಸ್ಥೆ ಮೇಲೆ ರೇಡು ಆಯಿತು. ಆಮೇಲೆ ಡೆಪ್ಟಿ ರಿಜಿಸ್ಟ್ರಾರ್ ಕಡೆಯಿಂದ ಸುಮೋಟೋ ಕೇಸು ರಿಜಿಸ್ಟರ್ ಆಯಿತು. ಅದೇ ಆಧಾರದ ಮೇಲೆ ಶಿವಾನಂದ ನಿಲನ್ ಅವ್ರ ಮೇಲೆ ಅರೆಸ್ಟ್ ಕೂಡ ಮಾಡಲಾಗಿದೆ. ಈ ನಡುವೆ ಸರ್ಕಾರ ಈ ಕೇಸನ್ನು ತುರ್ತಾಗಿ CID ತನಿಖೆ ಮಾಡಲಿಕ್ಕೆ ವಹಿಸಿರುವಂಥದ್ದು. ಹಾಗಾಗಲೇ ಕೋರ್ಟ್ ಕೂಡ 10 ದಿನಗಳ ಕಾಲ ನಿಲನ್ ಅವರನ್ನು ಪೊಲೀಸ್ ಕಸ್ಟಡಿಗೆ ಒಪ್ಪಿಸಿರುವಂಥದ್ದು. ಇದೆಲ್ಲ ಪೇಪರ್ದಾಗೆಲ್ಲ ನೋಡಿರುವಂಥದ್ದು. ಸ್ನೇಹಿತರೆ, ಈಗ ನಿಲನ್ ಅವರ 17 ಬ್ಯಾಂಕ್ಗಳಿಂದ ಸುಮಾರು 350 ಕೋಟಿ ರೂಪಾಯಿಗಳನ್ನು ಫ್ರೀಸ್ ಮಾಡಿದ್ದಾರೆ. ಇವೆಷ್ಟು ಸುದ್ದಿಗಳನ್ನು ನಿಮಗೆಲ್ಲ ಈಗಾಗಲೇ ಗೊತ್ತಿರುವಂಥದ್ದು. ಇದರಲ್ಲಿ ಹೊಸದೇನು ಸುದ್ದಿ ಏನಿಲ್ಲ. ಆದರೆ ನಿಮಗೆ ಗೊತ್ತಿಲ್ಲದ ಸುದ್ದಿ ಏನಪ್ಪ ಅಂದ್ರೆ, ಸುಮಾರು 36% ಅಂದ್ರೆ 3 ಬಡ್ಡಿಲಿ ಕೊಡ್ತೀನಿ ಅಂತೇಳಿ ಸಾರ್ವಜನಿಕರಿಂದ ಏನು ಕಲೆಕ್ಟ್ ಮಾಡಿದ ನಿಲನ್ ಅವರ ದುಡ್ಡು, ಆ ದುಡ್ಡನ್ನು ಅದು ಮೋಸ ಆಗ್ತೈತಿ, ಸಾರ್ವಜನಿಕರಿಗೆ ಹಿಡಿದು ಕೊಡ್ತೀವಿ ಅಂತೇಳಿ ಜಿಲ್ಲಾಡಳಿತ ಏನು ಮಾಡತೈತಿ, ಹೋರಾಟ ಮಾಡತೈತಿ ಅಥವಾ ಕಾರ್ಯಾಚರಣೆ ಮಾಡತೈತಿ. ಇದ್ರ ಮೇಲೆ ಸಾಲ ಏನು ನಿಲನ್ ಅವ್ರ ಮೇಲೆ ಸಾಲ ರೂಪದ ಠೇವಣಿ ಏನು ಇಟ್ಟದಾರೋ ಆ ಸಾರ್ವಜನಿಕರಿಗೆ ಸರ್ಕಾರದ ಈ ಜಿಲ್ಲಾಡಳಿತದ ಕಾರ್ಯಚಟುವಟಿಕೆ ಮೇಲೆ ವಿಶ್ವಾಸನೇ ಇದ್ದಂತಿಲ್ಲ. ಸಿಗ್ತದೆ ಬಹುಶಃ ಅದ ಕಾರಣಕ್ಕಾಗಿ ಒಂದು ಕೇಸು ಅವನ ಮೇಲೆ ದಾಖಲ ಆಗದೇ ಇರುವಂಥದ್ದು. ಅದಾದ ನಂತರ ಇವೆಲ್ಲ ಸೋಮೋಟೋ ಕೇಸ್ ದಾಖಲು ಆದ ನಂತರ ಕಾಗವಾಡ ತಾಲೂಕಿನ ಐನಾಪುರದ ಒಬ್ಬ ಕೃಷ್ಣ ಅಪ್ಪಣ್ಣ ಅಪರಾಜನ್ ಅವರು ಹೊರತುಪಡಿಸಿದ ನಿಲನ್ ಅವರ ಕಡೆ ಹಣ ಇಟ್ಟವ್ರು ಯಾರು ಕಂಪ್ಲೇಂಟ್ ಮಾಡೇ ಇಲ್ಲ. ಕಂಪ್ಲೇಂಟ್ ಮಾಡಿದ್ರೆ ನಮ್ಗೆ ರೊಕ್ಕ ಬರೋದಿಲ್ಲ ಅನ್ನೋದು ಅವ್ರಿಗೆ ಗೊತ್ತೈತಿ. ಈವನ್ ನಿಲನ್ ಅವರು ಅರೆಸ್ಟ್ ಆದ ಕೂಡಲೇ ಮುರಿದಿನ ಅವನ ಕಡೆ ದುಡ್ಡು ಇಟ್ಟಿರ್ತಕ್ಕಂಥ ಸಾಲವನ್ನು ನೀಡೋ ರೂಪದಲ್ಲಿ ಠೇವಣಿ ಇಟ್ಟಂಥ ಜನ, ಅದರ ಠೇವಣಿದಾರರು ಸಾಕಷ್ಟು ಜನ ಸೇರಿದ್ರು ಕೂಡ ಅವರು ಒಂದೇ ಮಾತು ಹೇಳಿದ್ರು, ನಾವು ನಿಲನ್ ಅವ್ರ ಮೇಲೆ ಕಂಪ್ಲೇಂಟ್ ಕೊಡಂಗಿಲ್ಲ, ಕಂಪ್ಲೇಂಟ್ ಕೊಟ್ಟರೆ ನಮ್ಮ ದುಡ್ಡು ಗೋವಿಂದ ಗೋವಿಂದ ಅಂತ ಅವ್ರು ಹೇಳಿರುವಂಥದ್ದು. ಸ್ನೇಹಿತರೆ, ಯಾಕಂದ್ರೆ ಸರ್ಕಾರ ಈಗೇನ ಭಾಳ ಅದ್ಭುತವಾದ ಕಾರ್ಯಾಚರಣೆ ಮಾಡ್ತೈತೆ. ಅರೆಸ್ಟ್ ಮಾಡೋದಾಗಲಿ, ತನಿಖೆ ಮಾಡೋದಾಗಲಿ, ಏನು ಅಂತಾರಾಷ್ಟ್ರೀಯ ಕ್ರಿಮಿನಲ್ ಹಿಡಿದವ್ರ ರೀತಿ ಏನು ಮಾಡತ್ತಾರಲ್ಲ ಎಲ್ಲರೂ, ಅದ್ರ ಎಲ್ಲೂ ತಪ್ಪಿಸ್ಕೊಂಡಂಥ ಕ್ರಿಮಿನಲನ್ನು ನಾವು ಹಿಡಿದೀವಿ ಅಂತೇಳಿ ಇವ್ರೇನು ತೋರಿಸ್ಕೊಳತ್ತವ್ರು, ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ ಸರ್ಕಾರಿ ಅಧಿಕಾರಿಗಳಾಗಲಿ, ಅವ್ರ ಮೇಲೆ ಸಾರ್ವಜನಿಕರ ಠೇವಣಿ ಇಟ್ಟವ್ರು ಯಾರು ವಿಶ್ವಾಸ ಇಲ್ಲ. ಇದ ನಿಮಗೂ ಗೊತ್ತೈತಿ, ನಮಗೂ ಗೊತ್ತೈತಿ. ಯಾಕಂದರೆ ಹಾಗಾದ್ರೆ ಇವ್ರ ಕಡೆ ಸಾವಿರಾರು ಕೇಸ್ಗಳು, ಕಂಪ್ಲೇಂಟ್ಗಳು ಈಗಾಗಲೇ ಆಗಬೇಕಾಗಿತ್ತು, ಆಗಿಲ್ಲ. ಯಾಕೆ ಕಳೆದ 10 ವರ್ಷಗಳಿಂದ ಈ ಕೆಲಸ ಮಾಡ್ಕೊತ ಬಂದದನ್ನ ಅದಕ್ಕೆ ಸಾರ್ವಜನಿಕರಿಂದ ವಿಶ್ವಾಸನ ನಿಲನ್ ಅವರು ಗಳಿಸಿರುವಂಥದ್ದು. ಸ್ನೇಹಿತರೆ, ಹಾಗಾದ್ರೆ ಸಾರ್ವಜನಿಕರ ಸರ್ಕಾರದ ಮೇಲೆ ಯಾಕೆ ವಿಶ್ವಾಸ ಇರ್ತಾ ಇಲ್ಲ? ಫ್ರಾಡ್ ಅಂತೇಳಿ ಸರ್ಕಾರನ ಬೊಂಬಡ ಹೊಡ್ಯಾತೈತಿ ಅಥವಾ ಡಂಗ್ರ ಸಾರತೈತಿ, ಫ್ರಾಡ್ ಮಾಡ್ತಾನೆ, ರೊಕ್ಕ ಇವತ್ತು ಇಟ್ಕೊಂಡಿದ್ದಾನೆ, ಹೊಳೆ ಕೊಡಂಗಿಲ್ಲವ, ಅದಕ್ಕಾಗಿ ಅವ್ನು ಅರೆಸ್ಟ್ ಮಾಡಿಸಿ ಅವ್ನ ರೊಕ್ಕ ಬಿಸಿದು ಕೊಡ್ತೀವಿ, ಕಂಪ್ಲೇಂಟ್ ಕೊಡ್ರಪ್ಪ ಅಂತೇಳಿ ಸಾಕಷ್ಟು ಜನ ಅಧಿಕಾರಿಗಳು, DCC ಕಮಿಷನರು ಎಲ್ಲರೂ ಕೂಡ ಸಾರ್ವಜನಿಕವಾಗಿ ಒತ್ತಾಯ ಹೇರ್ತಾ ಇದ್ರು ಕೂಡ ಕಂಪ್ಲೇಂಟ್ ಕೊಡದೇ ಇದ್ದದನ್ನು ನೋಡಿದ್ರೆ ಅವ್ರಿಗೆ ಸರ್ಕಾರದ ಮೇಲೆ ಅಷ್ಟೊಂದು ವಿಶ್ವಾಸ ಇದ್ದಂತಿಲ್ಲ. ಸ್ನೇಹಿತರೆ, ಯಾಕೆ ಹಿಂಗೆ ಮಾಡತ್ತಾರ? ಸರ್ಕಾರನ ಅವ್ರ ಸ್ವಂತಕ್ಕೆ ಮಾಡತ್ತೇನೆ, ಯಾಕೆ ಹೀಗ ಅನ್ನುವಂಥ ಪ್ರಶ್ನೆ ಹೇಳ್ತದೆ. ಉತ್ತರ ಭಾಳ ಸಿಂಪಲ್. ಜಿಲ್ಲಾಡಳಿತದವರು ಸಾರ್ವಜನಿಕರ ದುಡ್ಡು ವೇಸ್ಟ್ ಆಗಬಾರ್ದು,
ಆಮೇಲೆ ಅವ್ರು ಕಳ್ಕೊಬಾರ್ದು ಅಂತ ಹಣ ಕಳೆದುಕೊಂಡು ಸಂತ್ರಸ್ತ ಆಗಬಾರ್ದು ಅಂತೇಳಿ ಸದುದ್ದೇಶದಿಂದ ಒಳ್ಳೆಯ ಉದ್ದೇಶದಿಂದ ಸ್ಪೀಡಾಗಿ ಕಂಪ್ಲೇಂಟ್ ಮಾಡಿ ಅವ್ರನ್ನ ಅರೆಸ್ಟ್ ಮಾಡಿರ್ಬೋದು. ಆದರೆ ನಾವು ಹಣ ಕಳ್ಕೊಂಡಿಲ್ಲ ಅಂತ ಭಾವಿಸ್ಕೊಂಡು ಜನ ದೂರು ಕೊಡದಿದ್ರೆ ಇವ್ರು ಏನು ಮಾಡ್ತಾರೋ, ಸರ್ಕಾರ ಏನು ಮಾಡ್ತೈತಿ ಅನ್ನೋ ಪ್ರಶ್ನೆ ಹೇಳ್ತೈತಿ. ಪ್ರೊಸೀಜರ್ ಪ್ರಕಾರ ವ್ಯವಹಾರ ಮಾಡಿಲ್ಲ ಅಂತಷ್ಟೇ ಅವ್ರ ಮೇಲೆ ಕೇಸ್ ಹಾಕ್ಬೋದು ವಿನ ಸಾರ್ವಜನಿಕ ಹಣವನ್ನು ಫ್ರಾಡ್ ಆಗಿಲ್ಲ ಅಂತೇಳಿ ಫ್ರಾಡ್ ಮಾಡ್ಯಾರ ಅಂತೇಳಿ ಅವ್ರಿಗೆ ಸಾಬೀತುಪಡಿಸೋಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇರುವಂಥ ಸುದ್ದಿ ಸ್ನೇಹಿತರೆ. ಹಾಗಂತ ನಾವು ಶಿವಾನಂದ ನೀಲನವರು ಮಾಡಿದಂಥ ಕೃತ್ಯ ಸರಿ ಐತೆ ಅಂತೇಳಿ ಜಸ್ಟಿಫಿಕೇಶನ್ ನಾವು ಮಾಡ್ತಾ ಇಲ್ಲ. ಅಂದ್ರೆ ಒಂದು ವ್ಯವಸ್ಥೆ ಏನಾಗತ್ತೈತೆ ಅಂದ್ರೆ ನೀಲನವ್ರು ಅಂದ್ರೆ ದುಡ್ಡು ತೆಗೆದುಕೊಂಡಂಥ ನೀಲನವ್ರ ಪರವಾಗಿನ ಠೇವಣಿದಾರರು ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದದನ್ನು ನೋಡಿದ್ರೆ ಅಂದ್ರೆ ಈ ಕೇಸ್ ಯಾವ ರೀತಿ ಹಳ ಹಿಡಿಬೋದು ಅಥವಾ ಯಾವ ರೀತಿ ಅದ ಒಂದು ಅಂತ್ಯಕ್ಕೆ ಹೋಗ್ಬೋದು, ಒಂದು ತಾರ್ಕಿಕ ಅಂತ್ಯಕ್ಕೆ ತಲುಪ್ಬೋದು ಅನ್ನೋದ್ರ ಬಗ್ಗೆ ನಮ್ದು ಚಿಂತನೆ ಸ್ನೇಹಿತರೆ. ಅಂದ್ರೆ ಸರ್ಕಾರಕ್ಕಿಂತ ನೀಲಣ್ಣವ್ರ ಮೇಲೆ ಯಾಕೆ ಇಷ್ಟು ನಂಬಿಕೆ ಸಾರ್ವಜನಿಕರು ಠೇವಣಿ ಇಟ್ಟವ್ರು ಯಾಕೆ ವಿಶ್ವಾಸ ಇಟ್ಟಿದ್ದಾರೆ ಅಂದ್ರೆ ಅದಕ್ಕೊಂದು ಕಾರಣ ಐತಿ. ಹೆಚ್ಚಿನ ಬಡ್ಡಿ ಆಸೆ ತೋರಿಸಿ ಹಣ ತಕ್ಕೊಂಡು ಸಾರ್ವಜನಿಕರನ್ನ ಮೋಸ ಮಾಡಿದಂಥ ಪ್ರಕರಣಗಳು ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಸಾಕಷ್ಟು ಪ್ರಕರಣ ಆಗಿ ಹೋಗಿದಾವ. ಈ ಎಲ್ಲ ಪ್ರಕರಣಗಳಲ್ಲಿ ಎಲ್ಲ ಸೊಸೈಟಿಗಳು ಹಣ ಕಳೆದುಕೊಂಡಂಥ ಸಂತ್ರಸ್ತ ಠೇವಣಿದಾರರಿಗೆ ಸರಳವಾಗಿ ದುಡ್ಡನ್ನು ಇಸದು ಕೊಟ್ಟ ಉದಾಹರಣೆಯನ್ನು ನಾವೇನು ಕಾಣ್ತಾ ಇಲ್ಲ ಸ್ನೇಹಿತರೆ. ಸಾರ್ವಜನಿಕವಾಗಿ ದುಡ್ಡು ಕೂಡಿಸಿ ಮೋಸ ಮಾಡಿದ್ರೆ, ಸೊಸೈಟಿಗಳು ಮಾಡಿದ್ರೆ, ಫೈನಾನ್ಸ್ಗಳು, ಚಿಟ್ ಫಂಡ್ಗಳು ಅಂದ್ರೆ ಹೆಚ್ಚಿನ ಬಡ್ಡಿ ಆಸೆ ತೋರಿಸಿ ಸಾರ್ವಜನಿಕ ಬಡ್ಡಿ ಕೂಡಿಸಿ ಒಮ್ಮೆ ರಾತ್ರಿ ಖಾಲಿ ಎದ್ದು ಹೋಗಿಬಿಡ್ತಾವಲ್ಲ, ಅವುಗಳಿಂದ ರಕ್ಷಣೆ ಮಾಡೋಕ್ಕಾಗಿ ಸರ್ಕಾರ ಇದೊಂದು ಆ್ಯಕ್ಟ್ ತಂದದ್ದು ಭಾಳ ಒಳ್ಳೆಯ ಉದ್ದೇಶ. ಬಟ್ ಅದನ್ನು ಇಂಪ್ಲಿಮೆಂಟ್ ಮಾಡುವಂಥ ಚೀಫ್ ಏನಿರ್ತಾರೆ, ಅಧಿಕಾರಿಗಳು ಇರ್ತಾರೆ, ಅವ್ರು ಒಳ್ಳೆಯವ್ರು ಇರ್ಬೇಕಾಗತ್ತಿ. ಸಾರ್ವಜನಿಕವಾಗಿ ಉತ್ತರದಾಯಿತ್ವ ಇರಬೇಕಾಗೈತಿ. ಆ ಉತ್ತರದಾಯಿತ್ವ ಇರಲಿಲ್ಲ ಅಂದರೆ ಸರ್ಕಾರ ತಂದಂಥ ಕಾಯ್ದೆ ಕೂಡ ವೇಸ್ಟ್ ಆಗ್ಬೋದು ಅನ್ನುವಂಥದ್ದನ್ನು ಇಲ್ಲಿ ನಾ ಹೇಳುವಂಥದ್ದು ಸ್ನೇಹಿತರೆ. ಕರ್ನಾಟಕ ಠೇವಣಿದಾರ ಹಿತಾಸಕ್ತಿ ಸಂರಕ್ಷಣೆ ಕಾಯ್ದೆ 2004 ಅಂದರೆ ಕರ್ನಾಟಕ ಸರ್ಕಾರ ಜನರಿಂದ ಹಣ ಸಂಗ್ರಹಿಸಿ ಮೋಸ ಮಾಡ್ತಕ್ಕಂಥ ಸಂಸ್ಥೆಗಳ ವಿರುದ್ಧ ಕ್ರಮ ಕೈಗೊಳ್ಳಲು ಈ ಕಾಯ್ದೆಯನ್ನು ಜಾರಿ ಮಾಡಿ. ಅಂದ್ರೆ ಒಂದು ವೇಳೆ ಸಾರ್ವಜನಿಕರಿಗೆ ಮೋಸ ಮಾಡಿ ಸಂಸ್ಥೆಯವ್ರು ಹೋಗಿದ್ರಂದ್ರೆ ಅವರು ಅವ್ರ ಹೆಸರಲ್ಲಿ ಇರ್ತಕ್ಕಂಥ ಅವರು ಆ ಸಂಸ್ಥೆಯಿಂದ ಗಳಿಸಿದಂಥ ಆಸ್ತಿಗಳನ್ನು ಸರ್ಕಾರ ವಶಪಡಿಸಿಕೊಂಡು ಅವುಗಳನ್ನು ಮಾರಿ ಠೇವಣಿದಾರರಿಗೆ ದುಡ್ಡನ್ನು ಅವರ ಠೇವಣಿಯನ್ನು ಮರಳಿಸುವಂಥ ಈ ಯೋಜನೆ, ಮರಳಿಸುವಂಥ ಕಾಯ್ದೆ ಈ KPID ಕಾಯ್ದೆ ಸ್ನೇಹಿತರೆ. ಯಾಕಂದ್ರೆ ಅವು ವಶಪಡಿಸ್ಕೊಂಡದ ರೊಕ್ಕ ಹೆಂಗೆ ಅಂದ್ರೆ ಅವ್ರನ್ನ ಅರೆಸ್ಟ್ ಮಾಡಿ ಒಳಗೆ ಆತಂದ್ರೆ ಮತ್ತು ಅವ್ರು ತೀರ್ಸೋದು ಹೆಂಗೆ ಠೇವಣಿದಾರರು ಅವ್ರು ಏನು ಮಾಡ್ತಾರೋ ಅವ್ರ ಆಸ್ತಿಗಳಿದ್ದದನ್ನು ವಶಪಡಿಸ್ಕೊಂಡು ಹರಾಜಾಕಿ ಮಾರಾಟ ಮಾಡಿ ಆ ದುಡ್ಡನ್ನು ಠೇವಣಿದಾರರಿಗೆ ಹಂಚುವಂಥ ಒಂದು ಒಳ್ಳೆಯ ಉದ್ದೇಶ ಈ ಕಾಯ್ದೆಯಲ್ಲಿ ಇರುವಂಥದ್ದು ಸ್ನೇಹಿತರೆ. ಸೊ ಅದಕ್ಕೆ ಹೇಳಲಿಲ್ಲ, ಅದಕ್ಕಾಗಿ ಮುಂಚೂಣಿ ಇಲ್ಲಿ ಇಂಪ್ಲಿಮೆಂಟ್ ಮಾಡುವಂಥ ಅಧಿಕಾರಿಗಳು ಕರೆಕ್ಟ್ ಇದ್ರಂದ್ರೆ, ಒಳ್ಳೆಯವರು ಇದ್ರಂದ್ರೆ, ಅವರು ಸಾರ್ವಜನಿಕವಾಗಿ ಒಳ್ಳೆಯ ಮನಸ್ಥಿತಿ ಹೊಂದಿದ್ರಂದ್ರೆ ಇವೆಲ್ಲ ಸರಳ ಆಗ್ತೈತಿ. ಆ ಸರಳ ಆಗಿದ್ದು ಇಲ್ಲಿವರೆಗೂ ನಾವೇ ನೋಡಿಲ್ಲ. ಯಾಕಂದರೆ ಸಂತ್ರಸ್ತ ಠೇವಣಿದಾರ ಹಣ ಸುಸೂತ್ರವಾಗಿ ಕೊಟ್ಟಂಥ ಉದಾಹರಣೆ ಈ KPID ಇಲಾಖೆ ಏನಿದೆ, KPID ಈ ಪ್ರಕಾರ ಇಲಾಖೆ ಕೊಟ್ಟ ಉದಾಹರಣೆನೇ ಇಲ್ಲ. ಹೆಂಗೆ ಇಟ್ಟಾರೋ ಮತ್ತು ಇದೆಲ್ಲ ಗೊತ್ತಿದ್ದಂಥ ಸಾರ್ವಜನಿಕರು ಸರ್ಕಾರದ ಮೇಲೆ ವಿಶ್ವಾಸ ಹೆಂಗಿರ್ತಾರೋ. ಒಂದು ವೇಳೆ ಇನ್ನೂ ಕಂಪ್ಲೇಂಟ್ ಕೊಡೋಕ್ಕಿಂತನೂ ಶಿವಾನಂದ ನೀಲಣ್ಣವರು ಹೊರಗೆ ಬಂದ್ಕೊಂಡು ನಮ್ಮ ರೊಕ್ಕ ಕೊಡ್ತಾನೋ ಭರವಸೆ ವಿಶ್ವಾಸ ಅವ್ರಿಗಿರುವಂಥದ್ದು ನೋಡಿ, ಅಷ್ಟು ವಿಶ್ವಾಸ ಸರ್ಕಾರದ ಮೇಲಿಲ್ಲ. ಉದಾಹರಣೆಗೆ ಹೇಳ್ಬೇಕಂದ್ರೆ ಕಳೆದ 9 ವರ್ಷಗಳಿಂದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸೊಸೈಟಿ ಇತ್ತಲ್ಲ, ಆನಂದ್ ಅಪ್ಪುಗಳು ಏನು ದಿವಾಳಿ ಮಾಡಿದ್ರಲ್ಲ ಸೊಸೈಟಿನ, ಅದ್ರಲ್ಲಿ ಇಟ್ಟಂಥ ಠೇವಣಿದಾರ ಇನ್ನಮನ ಕಣ್ಣಾಲ ನೀರು ಸುರಿಸ್ತಾ ಇದ್ದಾರೆ. ಯಾಕಂದ್ರೆ ಅವ್ರಿಗೆ ರೊಕ್ಕ ಸಿಗ್ತಾ ಇಲ್ಲ. KPID ಹೋಯಿತು, ಅವ್ರವ್ರ ಆಸ್ತಿಯನ್ನು ಆನಂದ್ ಅಪ್ಪುಗಳು ಇರ್ತಕ್ಕಂಥ ಆಸ್ತಿಗಳನ್ನ ಜಪ್ತಿ ಮಾಡ್ಕೊಂಡು ಅದನ್ನ ಮಾರಿ ರೊಕ್ಕ ಅದು ಸರ್ಕಾರದ ಇಲಾಖೆ ಒಳಗೆ ಐತೆ, ಅದ್ರೊಳಗೆ ಸುಮಾರು 80 ಕೋಟಿಗಿಂತ ಹೆಚ್ಚು ರೊಕ್ಕ ಐತೆ. ಆದರೂ ಠೇವಣಿದಾರಿ ರೊಕ್ಕ ಕೊಡೋಕೆ ತಯಾರಿಲ್ಲ ಅವರು. ಯಾಕಂದ್ರೆ 108 ಕಾಯ್ದೆಗಳನ್ನ ಹಚ್ಚತ್ತಾರೆ. ನೀವು ಕಾಯಿಪಲ್ಲೆ ಮಾಡೋಕ್ಕೆ ಹೆಣ್ಮಗಳ ಅಲ್ಲಿ ರೊಕ್ಕ ಇಟ್ಟಿದ್ರು ಅಂದ್ರೆ ಒಂದು 2-3 ಲಕ್ಷ ಇಟ್ಟಿದ್ರು ಅಂದ್ರೆ ನೀವು ಎಲ್ಲಿದ್ದು ರೊಕ್ಕ ಹೆಂಗೆ ಕಳಿಸಿದಿ, ಇದಕ್ಕೆ IT ರಿಟರ್ನ್ ಇತ್ತಾನ, ಈ ರೊಕ್ಕದ ಮೂಲೇನ ಅಲ್ಲ, ಒಂದು ಗಂಟೆ 5,000 ಕೂಡಿಸಿ ರೊಕ್ಕ ಮಟ್ಟ ಬಡ್ಡಿ ಬರ್ತೈತೆ ಸೊಸೈಟಿಗೆ ಇಡುವಂಥ ಪರಿಪಾಠ ನಮ್ಮಲ್ಲೆಲ್ಲ ಐತಿ. ಅಂಥವ್ರನ್ನ ನೀವು ಅದ್ರ ಲೆಕ್ಕ ಎಲ್ಲೈತಿ, ನೀವು IT ರಿಟರ್ನ್ ಮಾಡಿದ್ರಿ ಅಂತ ಹೇಳ್ಯಾಗ ಅವ್ರನ್ನ ಕೇಳಿ ಎಲ್ಲಿದೆ IT ರಿಟರ್ನ್ ಮಾಡಿಕೊಡ್ಬೇಕು. ಆಮೇಲೆ ನಿಮ್ಮ ಪಾಸ್ಬುಕ್ಕನ್ನು ಅವಾಗಿಂದ ಸ್ಟೇಟ್ಮೆಂಟ್ ಕೊಡ್ರಿ, ನಿಮ್ಮ ತಿಂಗಳ ಎಷ್ಟು ಇತ್ತು, ಆದಾಯ ಎಷ್ಟಿತ್ತು, ನೀವು ಬ್ಯಾಂಕ್ ಎಷ್ಟು ತುಂಬ್ತಿದ್ರು, ಅದ್ರಾಗ ಇದಕ್ಕೆ ಸೊಸೈಟಿ ಹೆಂಗೆ ತುಂಬಿದ್ರಿ ನೀವು, ಇದನ್ನೆಲ್ಲ ಕೇಳಕತ್ತರ. ಮತ್ತು ಅದು ಹೆಂಗೆ ಅವ್ರು ಅದನ್ನೆಲ್ಲ ಕಾಯ್ದೆ ಅವೆಲ್ಲ ಡಾಕ್ಯುಮೆಂಟ್ಸ್ ಹೆಂಗೆ ತಂದು ಕೊಟ್ಟಾರು ಜನ. ಅದಕ್ಕಾಗಿ ಬ್ಯಾಸ ತಗೋರಿ ಈ KPID ಕಾಯ್ದೆ ಅಂದ್ರೆ ಈಗ ಸಾರ್ವಜನಿಕರನ್ನ ಅದು ಒಂದು ಬೋಳ್ಸುವಂಥ ಕೆಲಸ ಅಂತ ಹೇಳ್ಬೋದು. ಸರ್ಕಾರದ ಏನು ಮಾಡೈತಿ ಸದುದ್ದೇಶದಿಂದ ಮಾಡಿರ್ಬೋದು, ಬಟ್ ಈಗ ಅದ ಸರ್ಕಾರ ಸಾರ್ವಜನಿಕ ಠೇವಣಿ ಇಟ್ಟಂಥ ಜನರ ಕುತ್ತಿಗೆ ಕೊಯ್ಯೋ ಕೆಲಸವನ್ನು ಈ KPID ಕಾಯ್ದೆ ಮಾಡಾಕತ್ತೈತಿ ಅಂಥೇಳಿ ಠೇವಣಿ ಇಟ್ಟವರ ಆರೋಪ ಮಾಡ್ತಾ ಇರುವಂಥದ್ದು ಸ್ನೇಹಿತರೆ.
ಅದರಲ್ಲೂ ಈಗ ಆಯುಕ್ತರಾಗಿದ್ದಂಥ ಉಸ್ತುವಾರಿ ಆಗಿದ್ದಂಥ ಇವತ್ತಿನ PWD ಇಲಾಖೆಯ ಪ್ರಿನ್ಸಿಪಲ್ ಸೆಕ್ರೆಟರಿ ಆಗಿರ್ತಕ್ಕಂಥ ಅಮ್ಲಾನ್ ಆದಿತ್ಯ ಬಿಸ್ವಾಸ್ ಇದ್ದಾಗಂತೂ ಠೇವಣಿದಾರ ತಮ್ಮ ಹಣ ಮರಳಿ ಪಡೆಯೋಕೆ ಭಾಳ ಹರಸಾಹಸಪಟ್ಟರು. ಬಟ್ ಸಾಧ್ಯ ಆಗಲಿಲ್ಲ. ಆನಂದ್ ಅಪ್ಪುಗಳವರ ಆಸ್ತಿ ಮಾರಾಟದಿಂದ ಕೂಡಿರ್ತಕ್ಕಂಥ ಸಾಕಷ್ಟು ದುಡ್ಡು ಇದ್ದರೂ ಕೂಡ 80ಕ್ಕಿಂತ ಜಾಸ್ತಿ ದುಡ್ಡು ಇದ್ದರೂ ಕೂಡ ಆ ಸಂತ್ರಸ್ತರಿಗೆ ಠೇವಣಿದಾರಿಗೆ ಅದು ಸಿಗಲೇ ಇಲ್ಲ. ಅಷ್ಟು ಕಠಿಣ ನಿಯಮಾವಳಿನ ಅವ್ರು ರೂಪಿಸ್ಬಿಟ್ಟಿದ್ರು. ಒಟ್ಟು ಕಠಿಣ ನಿಯಮಾವಳಿ ದಾಟಿ ನೋಡ್ರಿ, ಅಲ್ಲಿ ಠೇವಣಿ ಇಟ್ಟವ್ರದ ಮತ್ತು ಆಧಾರ ಪತ್ರ ಅಂದ್ರೆ FD FD ಕಾಪಿ, ಅವ್ರ ಆಧಾರ ಇವೆಲ್ಲ ಇಟ್ಟಿದ್ರೆ ಸಾಕಾಗಿಲ್ಲ ಅಂತ ಅವ್ರಿಗೆಲ್ಲ IT ರಿಟರ್ನ್ ಫೈಲ್ ಬೇಕು. ಆಮೇಲೆ ರೊಕ್ಕ ವರ್ಷಕ್ಕೆ ಹೆಂಗೆ ಗಳಿಸ್ತಿದ್ರಿ ನೀವು, ಇದು ಎಲ್ಲಿಂದ ಬಂತು, ಇದೆಲ್ಲ ಯಾವಾಗ ಹೆಂಗೆ ಕೊಡ್ತಾರೋ, ಸಾಮಾನ್ಯ ಜನ ದುಡಿಯೋರು ಹೆಂಗೆ ಕೊಡ್ತಾರೋ. ಅದಕ್ಕಾಗಿ ಇವ್ರು ಜೋಡಿ ಬಡ್ದಾಡೋದು ಏನಂತೇಳಿ ರೊಕ್ಕ ಕೇಳೋದೇ ಬೇಡಪ್ಪ ಅನ್ನೋ ಸ್ಥಿತಿಗೆ ಆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸೊಸೈಟಿ ಅವರು ಠೇವಣಿದಾರರು ಬಂದಿರುವಂಥದ್ದು ಸ್ನೇಹಿತರೆ. ಒಂದು ಹಂತದಾಗ ಎಲ್ಲಿ ತಗ ಹೋಗಿತ್ತು ಅಂದರೆ ಇದು ಈ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣದವರು ಇದು ಏನು KPID ಕಾಯ್ದೆ ಏನು ಅಮ್ಲಾನ್ ಆದಿತ್ಯ ಬಿಸ್ವಾಸ್ ಅವರು ಕೊಡದೇ ಇದ್ದದಕ್ಕಾಗಿ, ಅಲ್ಲಿ ಏನು ಸಿಬ್ಬಂದಿ ಕೊಡದೇ ಇದ್ದದಕ್ಕಾಗಿ ಕೋರ್ಟ್ಗೆ ಹೋದ್ರು, ಹೈಕೋರ್ಟ್ಗೆ ಹೋಗಿ ಅವ್ರಿಗೊಂದು ಡೈರೆಕ್ಷನ್ ಮಾಡಿಸ್ತಾರೆ, ಅವ್ರವರ ಠೇವಣಿ ಹಣವನ್ನು ವಾಪಸ್ ಕೊಡಿಸ್ಬೇಕಂತೇಳಿ. ಅದ್ರಾಗ ಅದು ಸರಿ ಇಲ್ಲ, ಅವರು ಸರಿಯಾಗಿ ನಮಗೆ ಇದು ಮಾಡಿಲ್ಲ ಅಂತೇಳಿ ಇವ್ರ ಅರ್ಜಿಗಳನ್ನೆಲ್ಲ ಠೇವಣಿದಾರ ಅರ್ಜಿಗಳನ್ನ ರಿಜೆಕ್ಟ್ ಮಾಡಿಬಿಟ್ರು. 3-4 ಸಲ ರಿಜೆಕ್ಟ್ ಮಾಡಿದ್ರು. ಜನಪರ ಸಲುವಾಗಿ ಅಂತ ತಂದಂಥ ಈ ಕಾಯ್ದೆ ಆ ಠೇವಣಿದಾರ ವಿರೋಧಿಯಾಗಿ ಮಾರ್ಪಟ್ಟೈತಿ ಅಂತ ಹೇಳ್ಬಂತು. ಬಹುಶಃ ಅದಕ್ಕನ ಕಳೆದ ವರ್ಷ ಕಿತ್ತೂರು ರಾಣಿ ಚೆನ್ನಮ್ಮ ಸೊಸೈಟಿ ಅವ್ರ ಸಾಧನವರು ಇದನ್ನೆಲ್ಲ ದಿವಾಳಿ ಮಾಡಿದಾಗ ಅಲ್ಲಿಟ್ಟಂಥ ಠೇವಣಿದಾರರು KPIDಗೆ ಕೊಡ್ರಿ ಅಂತೇಳಿ ಅಂದಾಗ KPID ಕೊಡೋದು ಬೇಡ, ಇವರು ಇಲ್ಲೇ ಮಾಡಿಸ್ಕೊಡ್ಲಿ ಅಂತೇಳಿ ಬೆನ್ನ ಎತ್ತಿದ್ರು. ಯಾಕಂದ್ರೆ ಇದರ ಉದಾಹರಣೆ ಅವರು ನೋಡಿದ್ರಲ್ಲ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸೊಸೈಟಿ ಅವರು ಠೇವಣಿದಾರಿಗೆ ಎಷ್ಟು ಕೊಟ್ಟಾರು, ಇನ್ನ ಕೊಡತ್ತಾರು, ಎಷ್ಟು ತ್ರಾಸ ಮಾಡ್ಕೊತಾರು, ಕಣ್ಣಾಗ ನೀರು ಹೆಂಗೆ ತರಿಸಿದಾರು ಠೇವಣಿದಾರದ ಅನ್ನೋದು ಅವ್ರು ನೋಡಿದ್ರಲ್ಲ. ಅದಕ್ಕೆ ಬಿಲ್ಕುಲ್ ಏನಾದರೂ ಅದು KPID ಕಾಯ್ದೆನ ರದ್ದುಪಡಿಸ್ಬೇಕಂತೇಳಿ ಅವ್ರ ಠೇವಣಿದಾರ ವಾದ ಇರುವಂಥದ್ದು ಸ್ನೇಹಿತರೆ. ಯಾಕಂದ್ರೆ ಭಾಳಷ್ಟು ಹೆಚ್ಚು ಜನ ಅಧಿಕಾರಿಗಳು ಏನು ಮಾಡ್ತಾರೆ ನಮಗೇನು ಗೊತ್ತಿಲ್ಲ, ಹೆಚ್ಚು KPID ಹೋಗ್ಲಿ ಅಂತಾರೆ. KPIDಗೆ ಹೋದ್ರೆ ಅವ್ರು ಏನು ಮಾಡ್ತಾರೋ ಗೊತ್ತಿಲ್ಲ, ರೊಕ್ಕ ಹೆಂಗೆ ಅವ್ರು ಮುಟ್ಸೋದಂತೆ ದೂರ ಕೂತಿ. ಈಗ ನಮ್ಮ ಮುಂದೆ ಕಣ್ಣು ಮುಂದೆ 10 ವರ್ಷ ಆಯ್ತು ಕೇಸಾಗಿ, ಆದರೂ ಅವ್ರ ರೊಕ್ಕ ಇವ್ರನ್ನ ಮರಳಿಸುವಾರಂತ. ಅವ್ರದ್ದು ಅಳಲತ್ತಿ ಈಗ ಯಾರು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸೊಸೈಟಿ ಠೇವಣಿದಾರ. ಇನ್ನು ರಾಣಿ ಚೆನ್ನಮ್ಮ ಸೊಸೈಟಿದು ಅದೋಗತಿ. ಅದಕ್ಕೆ ಸಾಕಷ್ಟು ಜನ ಠೇವಣಿದಾರರು ಇಲ್ಲಿಂದ ಪ್ರೊಸೆಷನ್ ಮಾಡಿದ್ರು. ಅವಾಗೆಲ್ಲ ಆ ಠೇವಣಿದಾರ ಬಂದು ನಾವು 1000 ಕಂಪ್ಲೇಂಟ್ ಕೊಡೋಕೆ ರೆಡಿ ಇದ್ವು. ಬಟ್ ಅವ್ರ ಮನವಿ ತೊಗೊಳಕ್ಕೆ DC ಅವ್ರು ಎದ್ದು ಇಳಿದು ಬರಲಿಲ್ಲ. ಮತ್ತು ಅದು ಸಾಕಷ್ಟು ಏನೋ ಉಪಕಾರ ಮಾಡಿದ್ವು ಅನ್ನೋ ಅವ್ರು ವ್ಯಕ್ತಿ ಮಾಡಿದ್ರು. ಬಟ್ ಕಂಪ್ಲೇಂಟೇ ಇಲ್ಲದಂಥ ಶಿವಾನಂದ ನೀಲಣ್ಣವ್ರ ಕೇಸ್ನಾಗ ಇಲ್ಲದ ಯಾರೂ ಕಂಪ್ಲೇಂಟ್ ಕೊಡದೇ ಇದ್ದರೂ ಕೂಡ ತಾವು ಸ್ವತಃ ಸೋಮುಟೋ ಕೇಸ್ ಹಾಕಿ ಅವ್ರ ಮೇಲೆ ಆ್ಯಕ್ಷನ್ ತೆಗೆದುಕೊಂಡಿರುವಂಥದ್ದು. ಇದರಲ್ಲಿ ಯಾವ ರಾಜಕಾರಣಿ ಹಾತೈತೋ ಏನೈತೋ ನನಗೇನು ಗೊತ್ತಿಲ್ಲ, ಅದು ನಿಮ್ಮ ಗೆಸ್ಸಿಗೆ ಬಿಟ್ಟಿರುವಂಥದ್ದು. ಸ್ನೇಹಿತರೆ, ಜನ ಹೆಂಗಾಗಿತ್ತು ಅಂದ್ರೆ ಠೇವಣಿದಾರ ಇದೆಲ್ಲ ಠೇವಣಿ ತೊಗೊಳ್ಳೋ ಸಂಬಂಧ ಬೆಂಗಳೂರಲ್ಲಿ ಆಡೋದು, ಅರ್ಜಿ ಹಾಕೋದು, ನಂತರ ರಿಜೆಕ್ಟ್ ಮಾಡೋದು, ಕೋರ್ಟ್ಗೆ ಹೋಗೋದು ನೋಡಿ ನಾವು ಇಟ್ಟಿದ್ದ ದುಡ್ಡು ಕೊಡದೇ ಇದ್ರೂ ಚಿಂತೆ ಇಲ್ಲ, ದುಡ್ಡು ತೊಗೊಳಕ್ಕೆ ಏನು ಖರ್ಚು ಮಾಡತ್ತಲ್ಲ, ಇದಾರ ದುಡ್ಡು ಉಳಿಲಿ ಅನ್ನೋ ಸ್ಥಿತಿಗೆ ಠೇವಣಿದಾರರು ಬಂದಿರುವಂಥದ್ದು. ಸ್ನೇಹಿತರೆ, ಸರ್ಕಾರ KPID ಕಾಯ್ದೆ ಮೂಲಕ 2004 ಕಾಯ್ದೆ ಮೂಲಕ ಠೇವಣಿದಾರನ ಯಾವ ರೀತಿ ಕಾಡ್ತೈತಿ ಎಂಬುದ್ರ ಬಗ್ಗೆ ಬೆಳಗಾವಿಯ ಸೀನಿಯರ್ ಅಡ್ವೊಕೇಟ್ ಆಗಿರ್ತಕ್ಕಂಥ NR ಲಾತೂರ್ ಅವರು ಏನು ಹೇಳಿದ್ದಾರೆ ಒಮ್ಮೆ ನೀವು ಕೇಳಿ ನೋಡಿ ಸ್ನೇಹಿತರೆ. ಸರ್ ಹೇಳ್ರ ಮತ್ತ ಆರಾಮಿದ್ರಿ? ಏನಿಲ್ಲ, ನಾ ಯಾಕೆ ಫೋನ್ ಮಾಡಿ ಅಂದ್ರೆ ಈಗ ಇವ್ರು ಇವಂದೈತ್ರಿ ಯಾರ್ದ್ರಿ ನೀಲಣ್ಣ ಅವ್ರದ್ದು. ನೀವೊಮ್ಮೆ ಹೇಳಿದ್ ನಂಗೆ ನೆನಪಿತ್ತು, ಇದ್ರದ್ದು ಬಿಸ್ವಾಸ್ ಅಮ್ಲಾ ಬಿಸ್ವಾಸ್ ಅನ್ರಿ? ಅಮ್ಲಾನ್ ಬಿಸ್ವಾಸ್. KPID ರೀ. ಕಾಂಪಿಟೆಂಟ್ ಅಥಾರಿಟಿ. ಹೌದಿಲ್ರಿ? ಹೌದು. ಅಲ್ಲಿ ಅವಕ್ಕನ ಸಂಗೊಳ್ಳಿ ರಾಯಣ್ಣ ಇದ್ರು ಇನ್ನೂ ರೊಕ್ಕ ಬರ್ತಾ ಇಲ್ಲ ಅಲ್ರಿ? ಅದ್ರ ಬಗ್ಗೆ ನಿಮ್ ಕಮಾಂಡಿಂಗ್ ಇತ್ತ. ಅದಕ್ಕ ಈ KPID ಹೋದ್ರ ರೊಕ್ಕ ವಸೂಲಿ ಆಗ್ತೈತಿ ಅಂತಾರು. ಮತ್ತ ಅದಕ್ಕ ಕೇಸ್ ಯಾಕೆ ಕೊಡಾಕ್ ಮುಂದ್ ಬರ್ತಾ ಇಲ್ಲ ಮಂದಿ? ಠೇವಣಿದಾರರ ಅವಾಗ ಹುಯ್ಯತ್ತಾರ ಬರ್ತಿದ್ರು ಉಳ್ಕಾದವ್ರು, ಚೆನ್ನಮ್ಮ ಆಗ್ಲಿ ಇವ್ರಾಗ್ಲಿ. ಬಟ್ ಅವ್ರು ಬರ್ತಾ ಇಲ್ಲ. ಮೊನ್ನೆ ಅವ್ರೆಲ್ಲ ಬ್ಯಾಡಪ್ಪ ಅಂತ ಹೇಳಿ ವಾಪಸ್ ಹೋಗ್ಯಾರ. ಈಗ ಶಿವಾನಂದ ನೀಲಣ್ಣ ಅವ್ರ ಕೇಸ್ನೊಳಗ ಠೇವಣಿದಾರರು ಎಲ್ಲಾ ಚೆನ್ನಮ್ಮಗ ಇದು ಸರ್ಕಲ್ನಾಗ ಕೂಡಿ ಪ್ರತಿಭಟನೆ ಮಾಡಿ ಕೇಸ್ ಮಾಡೋದ್ ಬೇಡ ಅಂತ ವಾಪಸ್ ಹೋಗ್ಯಾರ. ಕಾರಣ ಅಂದ್ರೆ KPID ಅಧಿಕಾರಿಗಳು ಏನದಾರಲ್ಲ, ಇಷ್ಟ ವರ್ಸ್ಟ್ ಇದೆ ಸಿಸ್ಟಮ್. ಅವರು ದುಡ್ಡು ಕೊಡಾಕ್ತಾರಿಲ್ಲ. ಸಂಗೊಳ್ಳಿ ರಾಯಣ್ಣಂದ್ ಈಗ 10 ವರ್ಷ ಆಯ್ತು 2017ರಿಂದ.
2017 ಅಂತ ಐತ್ರಿ ಅದು? ಅದು 9 ವರ್ಷ ಆತ್ರಿ. 2017 ಕೇಸ್ ರಿಜಿಸ್ಟರ್ ಆಗೈತೆ ಅವ್ರ ಮೇಲೆ. ಇವತ್ತು 10 ವರ್ಷ ಆತು, ರೊಕ್ಕ ಬಂದಿಲ್ಲ, ಅದು ಖರೆ ಐತಿ. ಆದ್ರ ಈ ಅಧಿಕಾರಿಗಳ ಕೈಯಾಗ ಕೊಟ್ರ ಅದ್ ಯಾವ್ದು ರೊಕ್ಕ ಬರೋದೇ ಇಲ್ಲ. ಅವ ಹೊಳ್ ಬಂದ ಅವ ಕೊಡ್ತಾನು. ಅವ ಕೊಡ್ಬೋದು, ಅಥವಾ ಈಗಾಗಲೇ ಕೋರ್ಟ್ಗಳು ಇದಾವ, ಕನ್ಸ್ಯೂಮರ್ ಕೋರ್ಟ್ ಇದಾವ, ಸಿವಿಲ್ ಕೋರ್ಟ್ ಇದಾವ, ಆ ಕೋರ್ಟ್ ಮುಖಾಂತರ ವಸೂಲಿ ಮಾಡ್ಲಿ. ಇವೇನು ಅಧಿಕಾರಿಗಳಂತ ಬರ್ತಾರಲ್ಲ, ಇವ್ರು 108 ಕೊರಿ ತಕೊಂಡ್ ಕೂಡ್ತಾರ. ಈಗ ಹೈಕೋರ್ಟ್ ಕೂಡ ಹೋಗಿದ್ರು ಅವರು ಗ್ರಾಹಕರು. ಹೈಕೋರ್ಟ್ ಆದೇಶ ಮಾಡಿತು, ತಕ್ಷಣ ಅವ್ರಿಗೆಲ್ಲ ಕೋಡ್ ಹಚ್ಬೇಕಂತ. ಯಾರು ಕ್ರಾಂತ್ ಸಂಗೊಳ್ಳಿ ರಾಯಣ್ಣವ್ರದ್ರಿ ಠೇವಣಿದಾರರು ಏನ್ ಮಾಡಿದ್ರು, ಮೊದಲ ಅವರು ಕೇಳ್ದಂಗ್ ಕಾಗದ ಕೊಟ್ರು. ಯಾವ್ದು ಕಾಂಪಿಟೆಂಟ್ ಅಥಾರಿಟಿಗೆ ಅರ್ಜಿಗಳನ್ನ ಸಲ್ಲಿಸಿದ್ರು. ಸಲ್ಲಿಸಿದ ಮೇಲೆ ಅವ್ರು ಏನ್ ಮಾಡಿದ್ರು, ನೀವ್ 20,000 ಹೆಚ್ಚು ಹೆಂಗ ಕ್ಯಾಶ್ ಇಟ್ಟಿರಿ, ಹೌದು ನಿಮ್ದು ಆದಾಯದ ಮೂಲ ಏನು ಅಂತ ಕೇಳಿದ್ರು. ಆಮೇಲೆ ಅದಕ್ಕೆ ಏನ್ ಮಾಡಿದ್ರು, ಒಂದು ನೋಟಿಸ್ ಕೊಟ್ರು ಅವ್ರು. ಏನಂತ, ನಿಮ್ದು ಅರ್ಜಿ ರಿಜೆಕ್ಟ್ ಮಾಡಿವಿ, ನೀವ್ ಇಟ್ಟಂತದ್ದು ಅಂತ ಹೇಳಿ ರಿಜೆಕ್ಟ್ ಮಾಡಿದ್ರು. ಸೋರ್ಸ್ ಹೇಳಿಲ್ಲ, ಪ್ಲಸ್ ನೀವು 20,000 ಹೆಚ್ಚು ಇಟ್ಟಿದ್ದೀರಿ, ಅದಕ್ಕೆ ಅದು ಸರಿಯಾದ ಪ್ರೂಫ್ ಅಲ್ಲ ಇಟ್ಟದ್ದಕ್ಕ ಅಂತ ಹೇಳಿ ರಿಜೆಕ್ಟ್ ಆಯ್ತು. ಸೆಕ್ಷನ್ 7(2) ತೆಳಗೆ. ಅದ್ರ ತೆಳಗೆ ಅದನ್ನ ತಕರಾರು ಮಾಡಿ ಒಂದು 200 ಜನ ಠೇವಣಿದಾರರು ಹೈಕೋರ್ಟ್ಗೆ ಹೋದ್ರು. ಹೈಕೋರ್ಟ್ ಹೋದ ಕೂಡಲೇ ಏನಾಯ್ತು, ಹೈಕೋರ್ಟ್ ಅವರು ಅವರು ಒಂದು 6 ತಿಂಗಳು ಕೇಸ್ ನಡೆಸಿ, ಇಲ್ಲ ಅವ್ರು ಇಟ್ಟದ್ ಸರಿ ಐತಿ, ಅವ್ರಿಗೆ ಏನೈತಿ ನೀವು ರೊಕ್ಕ ಕೊಡ್ರಿ ಕಾನೂನು ಪ್ರಕಾರ ಅಂತ ಕೊಟ್ರು. ಆ ಲೆಟರ್ ಕೋರ್ಟ್ ಆದೇಶ ಹಚ್ಚಿ ಮತ್ತೆ ಠೇವಣಿದಾರರೆಲ್ಲ ಅರ್ಜಿ ಕೊಟ್ರು. ಎಲ್ಲೇ ಕಾಂಪಿಟೆಂಟ್ ಅಥಾರಿಟಿ, ಕಾಂಪಿಟೆಂಟ್ ಅಥಾರಿಟಿ KPIDಗೆ. ಅವ್ರ ಏನ್ ಮಾಡ್ರು, ಮತ್ತ ಇಲ್ಲ ಇದು ಕೋರ್ಟ್ ಆರ್ಡರ್ ಐತಿ ಸರಿ, ಆದ್ರ ಅವ್ರೊಂದು ಲಿಸ್ಟ್ ಕೊಟ್ರು. ಈ ಲಿಸ್ಟ್ ಪ್ರಕಾರ ನೀವು ಕಾಗದ ಕೊಡ್ರಿ. ಏನಪ್ಪಾ ಅಂತಂದ್ರ 10 ವರ್ಷದ ಹಿಂದ ನೀವೇನ್ ರೊಕ್ಕ ಇಟ್ಟಿರಿ, ಅದಕ್ಕಿಂತ 3 ವರ್ಷದ ಹಿಂದಿಂದ ಸ್ಟೇಟ್ಮೆಂಟ್, ಬ್ಯಾಂಕ್ ಸ್ಟೇಟ್ಮೆಂಟ್, ಆಮೇಲೆ ನಿಮ್ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್, ಆಮೇಲೆ ಆಧಾರ್ ಕಾರ್ಡ, ಪ್ಯಾನ್ ಕಾರ್ಡ, ಇಂಥವೆಲ್ಲ ಕೆಲವೊಂದು ಕಾಗದಗಳು ಸಿಗದೇ ಇರುವಂತ ಕಾಗದಗಳನ್ನು ಕೇಳಿದ್ರು. ಆಮೇಲೆ ಠೇವಣಿದಾರ ಮತ್ತೊಂದು 4-5 ಸಭೆ ಮಾಡಿದೀವಿ, ಮಾಡಿ ಮತ್ತ ಕಾಗದ ಕೊಟ್ಟಿವಿ. ನಿವೃತ್ತ ನೌಕರ ಕೊಟ್ಟಿವಿ. ನಿವೃತ್ತ ನೌಕರರು ಇರ್ತಾರಪ್ಪ, ಅವ್ರದೆಲ್ಲ ಕರೆಕ್ಟ್ ಇರ್ತೈತಿ. ರಿಟೈರ್ಡ್ ಆದ ಕೂಡಲೇ ರೊಕ್ಕ ತಂದ ಸೊಸೈಟಿಗೆ ಇಟ್ರು. ಅವ್ರೆಲ್ಲರಿಗೂ ಮತ್ತೀಗ ರಿಜೆಕ್ಟ್ ಮಾಡ್ಯಾರ. ಏನಂತ, ಈ ಕೊಟ್ಟಂತ ದಾಖಲೆಗಳು ಸರಿ ಇಲ್ಲ ಅಂತ ಹೇಳಿ. ಮತ್ತ ಈಗಾಗಲೇ ಅವರು ನಮ್ಮ ಮಾಹಿತಿ ಪ್ರಕಾರ 80 ಕೋಟಿ ರೂಪಾಯಿ ಹಣ ಸಂಗ್ರಹ ಮಾಡ್ಯಾರ ಕಾಂಪಿಟೆಂಟ್ ಅಥಾರಿಟಿ ಅವರು. 80 ಕೋಟಿ ರೂಪಾಯಿ ಸೊಸೈಟಿ ಐತ್ರಿ, ಅಲ್ಲಿ ಐತಿ, ಸೊಸೈಟಿ ರೊಕ್ಕ ಐತಿ. 10 ವರ್ಷ ಆದ್ರೂ ಕಾಂಪಿಟೆಂಟ್ ಅಥಾರಿಟಿ ಅವರು ಅದನ್ನ ಕೊಡ್ಲಿಕ್ಕಾರಿಲ್ಲ. ಅದಕ್ಕೆ ನಾವು ಈ KPID ಕಾಯ್ದೆಯನ್ನ ರದ್ದು ಮಾಡಬೇಕು ಸರ್ಕಾರ. ಇದು ಕರ್ನಾಟಕ ಸರ್ಕಾರ ಮಾಡಿದಂತ ಕಾನೂನು, ಇದು ಕೇಂದ್ರ ಸರ್ಕಾರದಲ್ಲ ಕಾನೂನು. 2004 ಬಂತು. ಇದು ಕಾನೂನು ತಪ್ಪದ. ಈ ಕಾನೂನು ಏನಾಗೈತೆ ಅಂತಂದ್ರ, ಅಧಿಕಾರಿಗಳಿಗೆ ಒಬ್ಬ ಅಸಿಸ್ಟೆಂಟ್ ಕಮಿಷನರ್ ಅಥವಾ ಕಮಿಷನರ್, ಡೆಪ್ಟಿ ಕಮಿಷನರ್ ರ್ಯಾಂಕ್ನವ್ರಿಗೆ ಇವ್ರ ಪ್ರತಿನಿಧಿಸ್ಲಿಕ್ಕೆ ಇವ್ರು ಕೊಟ್ಟಿದಾರ. ಇದು ತಪ್ಪದ. ಅದಕ್ಕೆ ಆ ಕಾಯ್ದೆ ರದ್ದು ಮಾಡ್ರಿ ಅಂತ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಮತ್ತೆ ಅಲ್ಲಿ ಹೋದ್ರೆ ಅವ್ರ ರೊಕ್ಕ ಸಿಗೋದು ಬಹಳ ಕಷ್ಟ. 80 ಕೋಟಿ ರೂಪಾಯಿ ಅವ್ರ ರೆಡಿ ಇದ್ರು ಕೂಡ ರೀ, ಅವ್ರ ಠೇವಣಿ ಕೊಡ್ತಾ ಇಲ್ಲ ಅಂದ್ರೆ ಏನ್ ಅರ್ಥ ಸರ್? ಮುಂದ ಅಧಿಕಾರಿ ಕಡೆ ಹೋಗಿ ನೀವ್ ಎಷ್ಟ ಆಸ್ತಿ ಮಾರಾಟ ಮಾಡಿರಿ, ಹಣ ಸಂಗ್ರಹ ಆಗೈತಿ ಅಂತ ಮಾಹಿತಿ ಕೇಳಿದ್ರೆ ಯಾರಿಗೂ ಮಾಹಿತಿ ಕೊಡಾಕ್ತಾರಿಲ್ಲ. ಮಾಹಿತಿ ಕೇಳಿರ್ಬೇಕಲ್ಲ ನೀವು. ಕೇಳಿವಿ ಕೊಡಾಕ್ ಬರಂಗಿಲ್ಲ ಅಂತ ಉತ್ತರ ಕೊಟ್ಟಾರ. ನಮ್ಗೆ ರೊಕ್ಕ 100 ಜನ RTI ತೆಳಗ ಅರ್ಜಿ ಹಾಕಿದ್ರು. ಆಮೇಲೆ ಅಲ್ಲೇ ಪರ್ಸನಲಿ ಹೋದ್ರ ಜನ, ಯಾಕಂದ್ರ ಸುಮಾರು 25,000 ಜನ ಅದಾರ ಠೇವಣಿದಾರ. 25,000 ಜನ ಅದಾರು. 350 ಕೋಟಿ ರೂಪಾಯಿ ರೊಕ್ಕ, ಆಸ್ತಿ 120 ಆಸ್ತಿ ಅವ್ರು ಜಪ್ತಿ ಮಾಡ್ಕೊಂಡಾರ. ಆಸ್ತಿ ಮಾರಾಟ ಮಾಡಿ ಸರಿಯಾಗಿ ಇವ್ರು ಕೊಟ್ರ ರೊಕ್ಕ ಎಲ್ಲ ಮುಟ್ತದ. ಹೌದೌದು, ಕರೆಕ್ಟ್. ಆದ್ರ ಅಧಿಕಾರಿಗಳಿಗೆ ಅದು ಕೊಡ್ಬೇಕನ್ನುವಂತ ಮನಸ್ಸಿಲ್ಲ. ದಿವಸಕ್ಕೊಂದು ಕೊರಿ ತೆಗಿದು ವಿಶ್ವಾಸ ಬದ್ಲಿ ಆಗ್ಯಾನ, ಬೇರೆ ಯಾರೋ ಬಂದಂಗ ಕಾಣಿಸ್ತೈತಿ ಅಲ್ಲಿ. ಅದ್ ಹೆಂಗೈತಂದ್ರ KPID ಹೆಂಗ್ ಹೋಗ್ತೈತಂದ್ರ, ಈಗ ಹಣ ಠೇವಣಿದಾರರ ಕಡೆಯಿಂದ ತಗೋತಾರ ಸೊಸೈಟಿ ಅವರು. ತಗೊಂಡು ಆ ಹಣ ವಾಪಸ್ ಕೊಡ್ಲಿಲ್ಲ ಅಂತಂದ್ರ, ಅಥವಾ ಸರಿಯಾದ ನೋಂದಣಿ ಅಥವಾ ಸರ್ಕಾರಿ ಅನುಮತಿಯಿಂದ ಸಂಗ್ರಹ ಮಾಡಿದ್ರ 5 ಕೋಟಿಗಿಂತ ಹೆಚ್ಚಿತ್ತಂತಂದ್ರ ಅದು KPID ಬರ್ತದ. ಆಮೇಲೆ ಅದನ್ನ COD ಕೂಡ ಕೊಡ್ಸಕ್ ಬರ್ತದ.
CID ಕೊಟ್ಟ CID ಹಾ ಮುಂದೆ ಇವ್ದು ಹೋಗೈತೆ, ಆನಂದಪ್ಪಗಳ್ದು ಹೋಗೈತೆ CID ಆಮೇಲೆ ಅವನ ಮೇಲೆ ಇಡಿ ಕೂಡ ಆಯ್ತು. ಅವ್ನ್ ಬೇನಾಮಿ ಕೆಲವು ಆಸ್ತಿ ಮಾಡಿದಾನ ಕೂಡಲೇ ಎನ್ಫೋರ್ಸ್ಮೆಂಟ್ ಡಿಪಾರ್ಟ್ಮೆಂಟ್ಗೂ ಹೋಯ್ತು. ಈಗ ಕೂಡ ಎನ್ಫೋರ್ಸ್ಮೆಂಟ್ ಡಿಪಾರ್ಟ್ಮೆಂಟ್ಗೆ ಹೋಗ್ತದ. ಹೋಗ್ತದೆ. ಬಟ್ ಠೇವಣಿದಾರ ರಕ್ಷಣೆ ಮಾಡ್ಬೇಕಾಗಿತ್ತು ನಮಗ, ಅವರ ಒಂದು ಹಿತವನ್ನು ಕಾಪಾಡ್ಬೇಕಾಗಿತ್ತು. ಯಾಕಂದ್ರೆ ಈಗಾಗಲೇ 10 ವರ್ಷ ಆತು ಸಂಗೊಳ್ಳಿ ರಾಯಣ್ಣಂದ್ ಇದ್ರಾಗ ಒಂದಲ್ಲ, ಸಂಗೊಳ್ಳಿ ರಾಯಣ್ಣ ಒಂದಲ್ಲ, ಇನ್ನೊಂದು ಬಸವೇಶ್ವರ ಸೊಸೈಟಿ ಅಂತದ, ಬಸವೇಶ್ವರ ವಿವಿಧೋದ್ದೇಶ ಸೊಸೈಟಿ, ಅದು KPID ಹೋಗೈತಿ 2021. ನನ್ನ ಕಡೆ ಆರ್ಡರ್ಸ್ ಕಾಪಿ ಇದಾವ. ಅವ್ರಿಗೂ ಕೂಡ ಇವ್ರು ರೊಕ್ಕ ಕೊಟ್ಟಿಲ್ಲ. ಅದು ಠೇವಣಿದಾರ ಸಂರಕ್ಷಣೆ ಸಲುವಾಗಿ ಐತಿ ಕಾನೂನು. ಆದ್ರ ಮಾಡಂಗಿಲ್ಲ ಅಂತ ಅವ್ರು ಮಾಡಂಗಿಲ್ಲ. ಅಧಿಕಾರಿಗಳ ಅವ್ರನ್ನ ಸಂರಕ್ಷಣೆ ಮಾಡಂಗಿಲ್ಲ, ಉಲ್ಟಾ ಅವ್ರನ್ನ ಶೋಷಣೆ ಮಾಡ್ತಾ ಇದ್ರು. ಓಹೋ ಅದಂದ್ರ ಅದಕ್ಕೆ ಏನೈತಿ, ಕಾನೂನು ರದ್ದು ಆಗ್ಬೇಕದು. ರದ್ದು ಅದು ಅರ್ಜಿನೂ ಕೊಟ್ಟಾರಿ ನೀವು? ಇಲ್ಲ ಕೊಟ್ಟಿಲ್ಲ, ಇನ್ನು ಕೊಡ್ಬೇಕಾಗೈತಿ. ಅದನ್ನ ಈಗೆಲ್ಲ ವಿಷಯ ಚರ್ಚೆ ಆತು. ಏನು ಮಾಡಿದೀವಿ ಠೇವಣಿದಾರರು ಮಾಡಿ, ಈಗ ಅದನ್ನ ರದ್ದು ಮಾಡಬೇಕು. ಓಕೆ ಡನ್ ಸರ್. ಓಕೆ. ಸೊ ಕಳೆದ 10 ವರ್ಷಗಳಿಂದ 36% ಬಡ್ಡಿ ಕೊಡ್ತಾ ಬಂದಿರತಕ್ಕಂಥ ನೀಲಣ್ಣವ್ರ ಮೇಲೆ ನಂಬಿಕೆ ಇಟ್ಟಿರ್ತಕ್ಕಂಥ ಹೂಡಿಕೆದಾರರು ಮತ್ತು ಸಾಲ ಕೊಟ್ಟವರು ಸರ್ಕಾರದ ಮೇಲೆ ವಿಶ್ವಾಸನ ಇಟ್ಟಿಲ್ಲ. ಅದಕ್ಕಿಂತ ಹೆಚ್ಚಾಗಿ ಸರ್ಕಾರಿ ನೌಕರರು, ನಿವೃತ್ತಿ ಹೊಂದಿರತಕ್ಕಂಥ ಸೈನಿಕರು ತಮ್ಮ ಇಡಗಂಟನ್ನು, ನಿವೃತ್ತಿ ಆದ್ಕೊಂಡು ಬಂದಂಥ ದುಡ್ಡನ್ನು ರಾಜಾರೋಷವಾಗಿ ನೀಲಣ್ಣವ್ರ ಕಡೆ ಇಟ್ಟಿರುವಂಥದ್ದು ಸ್ನೇಹಿತರೆ. ಅದಕ್ಕಾಗಿ ಸಾಕಷ್ಟು ಜನ ಅದ್ರ ಬಗ್ಗೆ ತಕರಾರು ಇಟ್ಟಿದೆ. ನಮ್ಮ ತಕರಾರಿಲ್ಲ, ನಮ್ಮ ಚಲೋ ಕೊಡತ್ತಾನು, ಬಡ್ಡಿನೂ ಕೊಡತ್ತಾನು, ರೊಕ್ಕ ನಾವು ಠೇವಣಿ ಹಿಡಿದು ಬ್ಯಾಡ ಅಂದ್ರೆ ಮಾತು ಹೊಳ್ಳಿ ರೊಕ್ಕನೂ ಕೊಡತ್ತಾನ ನೀಲಣ್ಣವರ, ಮತ್ತು ಅವ್ರ ಮೇಲೆ ನಮ್ದೇನು ಕಂಪ್ಲೇಂಟ್ ಇಲ್ಲ ಅಂತ ಹೇಳುವಂಥದ್ದು ನೋಡಿದ್ರೆ ಎಲ್ಲೋ ಏನೋ ಹಳಿ ತಪ್ಪಾತೈತಿ ಅಂಥೇಳಿ ನಮಗನ್ನಿಸ್ತೈತಿ. ಒಂದು ಸಾವಿರಾರು ಕೋಟಿ ರೂಪಾಯಿಗಳನ್ನು ಜನರಿಂದ ಸಂಗ್ರಹಿಸಿ ಮಾಡಿಕೊಂಡಂಥ ನೀಲಣ್ಣವರ ಆ ಹಣವನ್ನು ಷೇರು ಮಾರ್ಕೆಟಿಗೆ, ಮಾರ್ಕೆಟ್ನಲ್ಲಿ ತೊಡಗಿಸಿ ಭಾಳಷ್ಟು ಲಾಭ ಮಾಡಿಕೊಂಡಾರು. ಆ ಲಾಭ ಮಾಡಿಕೊಂಡ ಕಾರಣಕ್ಕಾಗಿ ಅವನು ಸರಿಯಾಗಿ ನಮಗೆ ಬಡ್ಡಿ ಕೊಡ್ತಾನೋ, 36% ಬಡ್ಡಿನೂ ಕೊಡ್ತಾನೋ, ನಮ್ಮ ರೊಕ್ಕನ ಹೊಳ್ಳಿ ಕೊಡ್ತಾನೋ ಅನ್ನೋ ಭರವಸೆ, ವಿಶ್ವಾಸ ಆ ನೀಲಣ್ಣವ್ರ ಮೇಲೆ ಈ ಸಾರ್ವಜನಿಕರಿಗೆ ಇರುವಂಥದ್ದು ಸ್ನೇಹಿತರೆ. ಒಂದು ವೇಳೆ ಶಿವಾನಂದ ನೀಲಣ್ಣವರ ಸಾಕಷ್ಟು ದುಡ್ಡಿದೆ ಅಂಥೇಳಿ ಬೆಳಗಾವಿಯಲ್ಲಿ ದೊಡ್ಡ ಇವೆಂಟ್ ಮಾಡಲಿಲ್ಲ ಅಂದ್ರೆ, ಸಿನಿಮಾ ನಟಿಯರನ್ನು ಕರೆಸಲಿಲ್ಲ ಅಂದ್ರೆ, ಒಳ್ಳೆಯ ಸಿನಿಮಾ ಹಾಡುಗಾರನ ಕರೆಸದೇ ಇದ್ದಿದ್ರೆ, ಆಮೇಲೆ ಕಡೂರಿನಲ್ಲಿ ನಾನು ಮುಖ್ಯಮಂತ್ರಿ ಆಗಲೇನಂತೇಳಿ ಹುಚ್ಚರ್ಗತೆ ಕೇಳಿರಲಿಲ್ಲ ಅಂದ್ರೆ, ಆಮೇಲೆ ನನ್ನ ಕಡೆ 15,000 ಬಂದೂಕುಗಳದಾವು, 15,000 ಬಂದೂಕದಾವು ಅಂತೇಳಿ ಹೇಳದೇ ಇದ್ದಿದ್ರೆ ಇಷ್ಟು ಸ್ಪೀಡಾಗಿ ಶಿವಾನಂದ ನೀಲಣ್ಣವ್ರ ಲೈಮ್ಲೈಟಿಗೆ ಬರ್ತಾನೆ ಇರಲಿಲ್ಲ, ರಾಜಕಾರಣಗಳ ಕಣ್ಣಿಗೂ ಬೀಳ್ತಾನೆ ಇರಲಿಲ್ಲ, ಮತ್ತು ಅರೆಸ್ಟ್ ಆಗ್ತಾ ಇರಲಿಲ್ಲ ಅಂತ ಹೇಳುವಂಥದ್ದು ಸ್ನೇಹಿತರೆ. ಯಾಕಂದರೆ ಕೆಲವೊಮ್ಮೆ ದುಡ್ಡು ಬಂದ ಕೂಡಲೇ ಭಾಳ ಎಚ್ಚರದಿಂದ ಇರಬೇಕಾಕೈತಿ, ಮೈಯೆಲ್ಲ ಕಣ್ಣಾಗಿರ್ಬೇಕಾಕೈತಿ. ಅದನ್ನು ನೀಲಣ್ಣವ್ರು ಮಾಡಿದ್ರೆ ಬಹುಶಃ ಪಾರ್ ಆಗ್ತಿದ್ರು ಏನೋ. ಸಾರ್ವಜನಿಕ ವಲಯದಲ್ಲಿ, ಪಬ್ಲಿಕ್ದಲ್ಲಿ ಒಂದು ಇಮೇಜ್ ಕ್ರಿಯೇಟ್ ಮಾಡುವಂಥ ಇವೆಂಟ್ಗಳನ್ನ ಮಾಡ್ತಾ ಇರೋದನ್ನು ನೋಡಿದ್ರೆ, ಸಾಕಷ್ಟು ರೊಕ್ಕನ ಕೊಡ್ತಾ ಇರೋದು ನೋಡಿದ್ರೆ ರಾಜಕಾರಣಿಗಳಿಗೂ ಇದರಿಂದ ಸ್ವಲ್ಪ ಅಂಜಿಕೆ ಹುಟ್ಟಿದ್ದು ಖರೆ. ನಾಳೆ ಇದೇ ರೀತಿ ಮುಂದುವರೆದಂದ್ರೆ ನಾಳೆ ನಮ್ಮ ಎಲೆಕ್ಷನ್ದಾಗ ನಾವು ಇಷ್ಟು ಖರ್ಚು ಮಾಡೋ ಹೆಚ್ಚು ಇವನಕ್ಕಿಂತ ಹೆಚ್ಚು ಖರ್ಚು ಮಾಡಬೇಕಾಗಿ ಬರ್ತೈತಿ ಅನ್ನೋ ಭಯ ಕಾಡ್ತೋ ಏನೋ ಅನ್ನುವಂಥ ಸಂಶಯ ನಮಗೆ ಈಗ ಬರುವಂಥದ್ದು ಸ್ನೇಹಿತರೆ. ಇಷ್ಟೆಲ್ಲ ಆದಮೇಲೆ ಒಂದು ಪ್ರಶ್ನೆಗೆ ಉತ್ತರ ನಮಗೆ ಸಿಗ್ತಾನೆ ಇಲ್ಲ. ಏನಪ್ಪ ಅಂದ್ರೆ, ಶಿವಾನಂದ ನೀಲಣ್ಣವ್ರ ಕಡೆಗೆ ಸಾಲದ ರೂಪದಲ್ಲಿ ಠೇವಣಿ ಇಟ್ಟಂಥ ಸಾರ್ವಜನಿಕರ ಪಾಲಿಗೆ ಶಿವಾನಂದ ನೀಲಣ್ಣವರ ಹೀರೋನೋ ಅಥವಾ ವಿಲನೋ ಅನ್ನೋದು ಇವತ್ತಿಗೂ ನಮಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಗೆ ವಿರಾಮ ಹೇಳ್ತಿದ್ದೀನಿ ಸ್ನೇಹಿತರೆ. ನಮಸ್ಕಾರ.